ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿನ್ನೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಪ್ರತಿಭಟನೆ ಮಾಡಿದ್ದರು. ಅದರ ಮುಂದಾಳತ್ವವನ್ನು ನಮ್ಮ ಕಾರ್ಯಕರ್ತೆಯಾದ ನೀಲಮ್ಮ ಗೌರವತ್ ಅವರು ವಹಿಸಿಕೊಂಡಿದ್ದರು. ಅವರು ಮಾಡಿರುವಂಥ ಆರೋಪಗಳು ಎಲ್ಲವೂ ಆರೋಪಗಳು ಸತ್ಯಕ್ಕೆ ದೂರ ಇವೆ. ನಾನು ಅಂಗನವಾಡಿಗಳಿಗೆ ನನ್ನ TP ಡೈರಿ ಪ್ರಕಾರ ನಾನು ಅಂಗನವಾಡಿಗಳಿಗೆ ವಿಸಿಟ್ ಮಾಡ್ತಿದ್ದೀನಿ ಹಾಗೂ ಅವರುಗಳ ಮೇಲೆ ಏನೆಂದರೆ ನಾನು ಯಾವುದೇ ರೀತಿಯೂ ಮದ್ಯ ಸೇವನೆ ಮಾಡುವುದಾಗಲಿ ಮತ್ತು ಯಾವುದೋ ಕಚೇರಿ ವೇಳೆಯಲ್ಲಿ ಯಾವುದೇ ಮದ್ಯ ಸೇವನೆ ನಾನು ಮಾಡಿಲ್ಲ. ಅವ್ರು ಮಾಡಿರೋ ಆರೋಪಗಳು ಸತ್ಯಕ್ಕೆ ದೂರಿವೆ. ಹಾಗೂ ನಾನು ಇಲ್ಲಿಗೆ ಬಂದು 6 ತಿಂಗಳಾಯಿತು. ಅವರು ಯಾಕೆ ಆರೋಪ ಮಾಡ್ತಿದ್ದಾರೆ ಅಂದರೆ ತಾಡೂಕೋಟೆಯಲ್ಲಿ 13 ಅಂಗನವಾಡಿಗಳನ್ನು ಅವರೇ ನಡೆಸ್ಕೊಂಡು ಹೋಗ್ಬೋದು ಹಾಗೂ 13 ಅಂಗನವಾಡಿ ಕಾರ್ಯಕರ್ತರ ಮೊಬೈಲ್ಗಳನ್ನು ಅವರೇ ತಗೊಂಡು ಹೋಗಿರ್ಬೋದು. 13 ಅಂಗನವಾಡಿಗಳ ಆಹಾರಗಳನ್ನು ಅವರೇ ಅವರ ಮನೆಯಲ್ಲಿ ಇಳಿಸ್ಕೊಳ್ತಿರ್ಬೋದು. ಮುಖ್ಯವಾಗಿ ಅಂತಕ್ಕಂದರೆ ಈಗ ನಮ್ಮ ಒಬ್ಬರು ಅಂಗನವಾಡಿ ಕಾರ್ಯಕರ್ತೆ ವರ್ಗಾವಣೆ ದಂಧೆಯಲ್ಲಿ ರೇಣುಕಾ ಲಂಬಾಣಿ ಅಂತ ಒಬ್ಬ ಅಂಗನವಾಡಿ ಕಾರ್ಯಕರ್ತರಿಂದ ಅವರು ಈಗ ಆಲ್ರೆಡಿ ಇದನ್ನು SPFCಗೆ ಲೆಟರ್ ಕೊಟ್ಟಿದ್ದಾರೆ. ಈ ಲೆಟ್ರನ್ನು ರೇಣುಕಾ ಲಂಬಾಣಿ ಅವರೇ ಬರೆದಿದ್ದಾರೆ. ವರ್ಗಾವಣೆ ಮಾಡಿಸುತ್ತ ಅವರಲ್ಲಿ 3 ಲಕ್ಷ ರೂಪಾಯಿ ತೊಗೊಂಡಿದ್ದಾರಂತೆ. 1,12,000 ರೂಪಾಯಿ ಅಡ್ವಾನ್ಸ್ ತೊಗೊಂಡಿದ್ದಾರಂತೆ. ಹಾಗೂ ಪಿಲೇಕಂ ನಗರದಲ್ಲಿ ಅಂಗನವಾಡಿಗಳನ್ನು ನಾನು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾಯಿದ್ದೀನಿ. ಆ ಆರೋಪಗಳನ್ನು ಮುಚ್ಚಿ ಹಾಕಲಿಕ್ಕೆ ನನ್ನ ಮೇಲೆ ಈ ಥರ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ. ಹಾಗೂ ನಾನು ಬಂದ ಮೇಲೆ ಪ್ರತಿ ಅಂಗನವಾಡಿಗಳಿಗೆ ಯಾವುದೇ ಆಹಾರಗಳನ್ನು ಕರೆಕ್ಟಾಗಿ ಕಳಿಸ್ತಿರೋದು, ಮೊಟ್ಟೆಗಳನ್ನು ಕರೆಕ್ಟ್ ಇರೋದು. ಈಗ ನಾನು ನೋಡ್ತಾ ಇದ್ದೀನಿ, ಅವ್ರು ಏನಂದರೆ ನನಗೆ ಹಣದ ಬಗ್ಗೆ ಆಮಿಷ ಹೊಡ್ತಿದ್ದಾರೆ. ನನಗೆ ಇಷ್ಟು ಕೊಟ್ಟರೆ ನಾನು ನಿನಗೆ ಇದು ಮಾಡ್ತೀನಿ ಅಂತೇಳಿ. ನಾನು ಯಾವುದೇ ಮಾಡ್ತಾಯಿಲ್ಲ. ಎಲ್ಲ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಕೆಲಸನೂ ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೊರಟಿದ್ದೀನಿ. ಮತ್ತು ಅವರು ಮೊನ್ನೆ ಸ್ಟ್ರೈಕ್ ಮಾಡಬೇಕಾದ್ರೆ ನನ್ನಿಂದ ಯಾವುದೂ ಪರ್ಮಿಷನ್ ತೊಗೊಂಡಿಲ್ಲ. ಮತ್ತು ನಿನ್ನೆ ಸ್ಟ್ರೈಕಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಅವರಿಗೆ ಸ್ವಲ್ಪ ಜನ ಇದ್ದಾರೆ, ಬಾಕಿ ಎಲ್ಲ ಸಾರ್ವಜನಿಕರು ಕರ್ಕೊಂಡ್ಬಂದು ಸ್ಟ್ರೈಕ್ ಮಾಡಿದ್ದಾರೆ. ನಾನು ಯಾವುದೇ ಈ ಥರ ಕಂಡು ಬಂದರೆ ನನಗೆ ಸರ್ಕಾರದ ನಿಯಮ ಪ್ರಕಾರ ನಾನು ಇದೇನು ಅವ್ರ ಶಿಕ್ಷೆ ಕೊಟ್ಟು ನಾನು ತಗೊಳ್ತಾ ಇರ್ತೀನಿ. ಮತ್ತು ಇವರು ಏನು ಹೇಳಿದ್ದಾರೆ ಅಂದರೆ ಶಾಸಕರಿಗೆ ನಾನು ಇದು ಮಾಡೀನಿ, ದುಡ್ಡು ಕೊಟ್ಟು ಬಂದಿದ್ದೀನಿ, ಆ ಥರ ನಾನು ಯಾವರಲ್ಲೂ ಆ ಥರ ಹೇಳಿಲ್ಲ, ಯಾವ ಥರನೂ ಹೇಳಿಲ್ಲ. ಇವರು ಆರೋಪಗಳು ಒಟ್ಟಿನಲ್ಲಿ ಹೇಳಬೇಕಾದ್ರೆ ಇವರ ಆರೋಪಗಳು ಸತ್ಯಕ್ಕೆ ದೂರಿದೆ. ಅವರು ಸಾಕ್ಷಿ ಸಮೇತ ಕೊಟ್ಟರೆ ಸರ್ಕಾರ ನನಗೆ ಏನು ಶಿಕ್ಷೆ ಕೊಡ್ತಾರೆ ಅದಕ್ಕೆ ನಾವು ತೊಗೊಳಕ್ಕೆ ತಯಾರಿದೆ. ನಿಮ್ಮ ಇಷ್ಟ ಯಾಕೆ ಅವರು ಕೆಂಡಾಮಂಡಲ ಮಾಡ್ತಾರೆ? ಅದೇ ಯಾಕಂದರೆ ಈ ಎಲ್ಲ ಆರೋಪಗಳು ನಾನು ಹೊರಗೆ ತೆಗೆಯುತ್ತೀನಿ. 13 ಅಂಗನವಾಡಿ ರೇಷನ್ ಇಟ್ಕೋತಾಳೆ. ಆ್ಯಂಡ್ ಎಷ್ಟೋ ಅಂಗನವಾಡಿಗಳಲ್ಲಿ ಕಾರ್ಯಕರ್ತರಿಲ್ಲ, ಅವ್ರಿಗೆಲ್ಲ ದುಡ್ಡು ತಗೋತಾಳೆ. ಮನೆ ನಾನು ಏನಂದರೆ ಅವ್ರಿಗೆ ಬಾಡಿಗೆಗಳು ಹಾಕಿದ್ದೆ, ಅಂಗನವಾಡಿಗಳಿಗೆ ತರಕಾರಿ ಬೆಲೆ ಹಾಕಿದ್ದೆ, ಅವರಿಂದ ದುಡ್ಡು ಇಸ್ಕೊತಾಳೆ. ಮೊನ್ನೆ ಬರೋದು ನನಗೆ ಹೇಳಿದ್ದಾಳೆ, ನಾನು ದುಡ್ಡು ಕೊಡ್ತೀನಿ ಸರ್ ನಿಮ್ಗೆ ತಂದು ಈ ಥರ ಅಂತೇಳಿ ಆಮಿಷ ಹೊಡಿತೀನಿ. ನನಗೆ ಕೇಳ್ತಿದ್ದೆ, ನಾನು ಯಾವುದೋ ದುಡ್ಡನ್ನು ತೊಗೊಳಕ್ಕೆ ಇಲ್ಲ. ಮತ್ತು ಇನ್ನೊಂದು ಇದು ಮಾಡಿದ್ದಾಳೆ, ನಾನು ರಾತ್ರಿ ಅಂಗನವಾಡಿಗೆ ಹೋಗಿದ್ದೇನೆ. ನಾನು ಯಾವ ಅಂಗನವಾಡಿಗೆ 9 ಗಂಟೆ ಅವ್ರು ಸಾಕ್ಷಿ ಸಮೇತ ಕೊಡಿ ಅಂತೇಳಿ. ಮತ್ತು ಯಾವುದೇ ನನ್ನ ಮೇಲೆ ಆರೋಪ ಮಾಡಿದ್ದಾರೆ, ಅವ್ರು ಸಾಕ್ಷಿ ಸಮೇತ ಕೊಟ್ಟರೆ ಸರ್ಕಾರ ನನ್ನ ಮೇಲೆ ಏನು ನಿಯಮಬದ್ಧ ಕಾನೂನು ತಗೊಂಡು ಅದಕ್ಕೆ ನಾನು ಬದ್ಧಿದ್ದೇನೆ. ಹಿರೇಮೂರ 40 ಮೇಲ್ವಿಚಾರಕ ವಿರುದ್ಧ ದುರ್ಬಳಕೆ ಮಾಡ್ಕೊಂಡಿರ್ತಾ ಇರ್ತೇನೆ. ನಾನು ಯಾವ ವಲಯ ಮೇಲ್ವಿಚಾರಕ ದುರ್ಬಳಕೆ ಮಾಡ್ಕೊಂಡಿಲ್ಲ. ಯಾಕಂದರೆ ಅವರು ನಿಯಮ ಪ್ರಕಾರ ಅವ್ರು ಕೆಲಸ ಮಾಡ್ತಾರೆ, ನನ್ನ ನಿಯಮ ಪ್ರಕಾರ ನಾನು ಕೆಲಸ ಮಾಡ್ತೀನಿ. ಯಾರು ನಮ್ಮ ಮೇಲ್ವಿಚಾರಕ ಅವ್ರ ಮೇಲೆ ಒಬ್ಬರೇ ಬರ್ತಾರೆ, ಒಬ್ಬರೇ ಕಳಿಸ್ತಾರೆ ಅಂತೇಳಿ ಯಾವಿಲ್ಲ. ನನ್ನ ಕಚೇರಿಯಲ್ಲಿ ಎಲ್ಲ ಮೂಲೆಗಳಲ್ಲಿ CC ಕ್ಯಾಮ್ರಾ ಇದ್ದಾವೆ. ಆ ಥರ ಯಾವುದೋ ದುರ್ಘಟನೆ ನಡೆದರೆ ನಮ್ಮ ಹೈಯರ್ ಅಧಿಕಾರಿ ಚೆಕ್ ಮಾಡಿ ನನಗೆ ಮಾಡ್ಬೋದು, ವಿಚಾರಣೆ ಮಾಡ್ಬೋದು. ಯಾವುದೂ ಇಲ್ಲಿ ಇಲ್ಲ. ಮತ್ತು ಅವ್ರಿಗೆ ಸಂಬಂಧಪಟ್ಟದ್ದು ವೇತನಗಳಲ್ಲಿ ಆಹಾರಗಳನ್ನು ನಾವು ಕರೆಕ್ಟಾಗಿ ಕಳಿಸ್ತೀವಿ. ತಿಂಗಳ ಯಾವುದೂ ಇದರಲ್ಲಿ ತಪ್ಪಿಲ್ಲ. ಈ 2-3 ಆರೋಪ ಇಟ್ಟುಕೊಂಡು ನನಗೆ ಅವಳು ಇದು ಮಾಡ್ತಿದ್ದಾಳೆ. ಕಾಮಕ ದೃಷ್ಟಿಯಿಂದ ನೋಡ್ತಾ ಇರ್ತಾವ್ರು ಆರೋಪ ಮಾಡ್ತಾರೆ. ನೋಡಿರಿ, ನನಗೆ 20 ವರ್ಷದ ಮಗಳಿದ್ದಾರೆ. ನನ್ನ ಇಲಾಖೆಯಲ್ಲಿ 1600-1500 ಜನ ಇದ್ದಾರೆ. ಆ ಥರ ನಮಗೆ ದೃಷ್ಟಿ ಇದ್ದರೆ ಆರೋಪ ಮಾಡ್ಬೋದಾಗಿತ್ತಲ್ಲ. ನಾನು ಯಾಕೆ ಆ ಥರ ಆರೋಪ ಮಾಡೋಕ್ಕೆ ಹೋಗಿ? ಕಾಮ ದೃಷ್ಟಿಯಿಂದ ನಾವೀಗ ನನ್ನ ಇದರಲ್ಲೇ
13-14 ಜನ ಇದ್ದಾರೆ, ಯಾರಿಂದ ಆರೋಪ ಇಲ್ಲ. ಯಾರು ನನ್ನ ಆ ಥರ ಅಂದರೆ ನನ್ನ ಮೇಲೆ ಆರೋಪ ಮಾಡಲಿಲ್ಲ. ಯಾವುದೋ ಸಾಕ್ಷ್ಯಾಧಾರಗಳು ಕೊಡಬೇಕು. ಅಲ್ಲಿ ಕಾಮಕ ದೃಷ್ಟಿ ನೋಡಿದ್ದು ಸುಳ್ಳು. ಅವ್ರು ಎಷ್ಟು ಆರೋಪ ಮಾಡಿದ್ದಾರೆ ಎಲ್ಲ ಸತ್ಯಕ್ಕೆ ದೂರ ಇದ್ದಾವೆ. ಆ ಥರ ನಾನು ಏನು ಮಾಡಿದರೆ ಸಾಕ್ಷಿ ಸಂಬಂಧ ಕೊಡಬೇಕು ಅಂತಂದರೆ ಸರ್ಕಾರದಿಂದ ನಾನು ಇದು ಮಾಡ್ತೇನೆ. ನಾನು 22 ವರ್ಷ 8 ತಿಂಗಳು ದೇಶದಲ್ಲಿ ಸೇವೆ ಮಾಡಿದ್ದೀನಿ. ಆ ರೀತಿ ನನ್ನ ಹತ್ರ ಯಾವುದೂ ಭಾವನೆ ಇಲ್ಲ. ಈ ಇಲಾಖೆಯಲ್ಲಿ ಬಂದು ನಾನು 6 ವರ್ಷ ಆಯಿತು. ಎಲ್ಲಿನೂ ನನ್ನ ಬಗ್ಗೆ ಕಪ್ಪು ಚುಕ್ಕೆಗಳಿಲ್ಲ. ನಾನು ಆ ಥರ ಇಟ್ಕೊಂಡು ಇದು ಮಾಡಲ್ಲ. ಯಾವುದೇ ಕೆಲಸ ಮಾಡೋದು ಸರ್ಕಾರ ನಿರ್ಣಯದಂತೆ ನಾನು ಕೆಲಸ ಮಾಡ್ತಾಯಿದ್ದೀನಿ.